ಸಂಗೊಳ್ಳಿ ರಾಯಣ್ಣ ಬಸವೇಶ್ವರ ಅವರು ಇವ್ರದ್ದು ಅದನ್ನು ಬಿಟ್ಟು ಇವ್ರಿಗೆ ಅದು ಯಾಕೆ ಪ್ರೀತಿ ಬಂದೋ ಗೊತ್ತಿಲ್ಲ. ಯಾಕಂದರೆ ಅವರ ವೇಷಭೂಷಣವನ್ನು ನೋಡಿದಾಗ ಟಿಪ್ಪುಗೂ ಅವ್ರಿಗೆ ಯಾವುದೇ ಸಂಬಂಧ ಕಾಣಿಸೋದಿಲ್ಲ ನಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರನ್ನು ಕೋಮುವಾದಿಗಳು ಯಾವಾಗಲೂ ಗಲಭೆಗಳನ್ನು ಹಚ್ಚುತ್ತಾರೆ, ಹಿಂದೂ ಮುಸ್ಲಿಂ ಅಂತ ಹೇಳಿದ್ರು. ಇವತ್ತು ಅವರು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಅದನ್ನು ಮಾಡಿಲ್ಲ. ನಮ್ಮ ದೇಶದ, ನಮ್ಮ ರಾಷ್ಟ್ರದ, ರಾಜ್ಯದ ಮಹಾಪುರುಷಗಳ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಟಿಪ್ಪು ಸುಲ್ತಾನ್ ಇವತ್ತು ಒಬ್ಬ ವಿವಾದಾತ್ಮಕವಾದ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಅವ್ರು ಯಾವುದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ, ಅವನ ರಾಜ್ಯವನ್ನು ಉಳಿಸ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ಅಂಥದ್ದನ್ನು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವತ್ತು ಅದನ್ನು ಮತ್ತೆ ಟಿಪ್ಪು ಸುಲ್ತಾನ್ನ ಆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೋಗಿರ್ತಕ್ಕಂಥದ್ದು. ಅದನ್ನು ನಾವು ತೀವ್ರವಾಗಿ ವಿರೋಧವಂತೂ ನಾವು ಮಾಡ್ತೀವಿ. ಈಗ ಇದು ಒಂದು ದೊಡ್ಡ ಪಿಡುಗು. ನಾವು ಹಿಂದೆ ನೋಡಿರ್ಬೋದು, ಪಂಜಾಬಲ್ಲಿ ಅಷ್ಟು ಅತ್ಯಂತ ಅದ್ಭುತವಾದಂಥ ರಾಜ್ಯ, ಡ್ರಗ್ನ ಒಂದು ಹಾವಳಿಯಿಂದ, ಅಲ್ಲಿನ ರಾಜ್ಯ ಸರ್ಕಾರದ ವೈಫಲ್ಯದಿಂದ ಇಡೀ ರಾಜ್ಯ ಒಂದು ಅವನತಿ ಸ್ಥಿತಿಗೆ ಹೋಗಿತ್ತು. ಇವತ್ತು ಅದೇ ಒಂದು ಸ್ಥಿತಿ ಇವತ್ತು ಉಡ್ತಾ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಇವತ್ತು ವಿದೇಶಿಯರು ಮತ್ತು ಹೊರ ರಾಜ್ಯಗಳಿಂದ ಕೂಡ ಇವತ್ತು ಡ್ರಗ್ಗನ್ನು ಸಾಕಷ್ಟು ಇಲ್ಲಿ ಸಂಗ್ರಹವನ್ನು ಮಾಡಿ ಮತ್ತು ಮಕ್ಕಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಚಾಕ್ಲೇಟ್ ಮುಖಾಂತರ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದು ಚಾಕ್ಲೇಟೋ ಡ್ರಗ್ಗೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಸರಿ ಅದನ್ನು ಅವರು ಸೇವನೆ ಮಾಡಿದ್ರು ಅಂತಂದರೆ ಅದಕ್ಕೆ ಅವರು ದಾಸರಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳು, ಕಾಲೇಜುಗಳಿದೆ. ನಮ್ಮ ಯಲಾಂಗದಲ್ಲಂತೂ ಸಿಕ್ಕಾಪಟ್ಟೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಮಗೂ ಕೂಡ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ ಎಲ್ಲೋ ಒಂದು 5% 10% ಮಾತ್ರ ಆ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಡ್ರಗ್ ಪೆಡ್ಲರ್ಗಳನ್ನು ಹಿಡಿತಾ ಇದ್ದಾರೆ. ಇವಾಗ ಭಾಳ ದೊಡ್ಡ ವ್ಯಾಪಕವಾಗಿ ನೋಡಿ, ಒಂದು ದೇಶದ ಮೇಲೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಮಾದಕ ವಸ್ತುಗಳನ್ನು ಕೊಟ್ಟರೆ ಸಾಕು, ದೇಶ ತಂದಾಗೇನಾಗೆ ಹೊರಟೋಗ್ತದೆ. ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಕೊಡ್ತು ಅಂತಂದರೆ ಒಂದು ಅವರು ನಾಶ ಆಗ್ತಾರೆ, ಅವರ ಇಡೀ ಮನೆಯೂ ನಾಶ ಆಗ್ತದೆ ಮತ್ತು ರಾಜ್ಯಕ್ಕೂ ಕೂಡ ದೊಡ್ಡ ಅನಾಹುತ ಆಗ್ತದೆ. ಇದರಲ್ಲಿ ನಾವು ಕೇಳ್ತಕ್ಕಂಥದ್ದು, ಈ ಹೊಸ ವರ್ಷ ಬೇರೆ ಶುರುವಾಗ್ತಾ ಇದೆ. ಈ ಹೊಸ ವರ್ಷದಲ್ಲಂತೂ ರಾಜಾರೋಷವಾಗಿ ವಿಮಾನ ನಿಲ್ದಾಣದಲ್ಲೂ ಕೂಡ ಡ್ರಗ್ಗಳನ್ನು ತರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇದು ಒಂದು ರೀತಿ ಗೃಹ ಇಲಾಖೆಯ ವೈಫಲ್ಯ ಅಂತಕ್ಕಂಥದ್ದನ್ನು ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಸಾಮರ್ಥ್ಯ ಇದ್ದರೂ ಕೂಡ ಅವರನ್ನು ತಡೆಯೋ ನಿಟ್ಟಿನಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳು ಕೈ ಹಾಕಿದ್ದಾರಾ, ಇವರನ್ನು ಬಂಧಿಸೋದಕ್ಕೇನು ಆಗಿದೆ, ಈ ಥರದ್ದು ಸಾಕಷ್ಟು ಪ್ರಶ್ನೆಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಈ ಒಂದು ಮಾದಕ ವಸ್ತುಗಳು ಈಗ ಈ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬರ್ತಕ್ಕಂಥದ್ದು, ಆಫ್ರಿಕಾ ದೇಶಗಳಿಂದ ಬರ್ತಕ್ಕಂಥದ್ದು. ಇದನ್ನು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಕಾಲೇಜ್ ಆಡಳಿತ ಮಂಡಳಿಗಳು ಕೂಡ ಎಚ್ಚರಿಕೆಯನ್ನು ಕೊಡಬೇಕು. ಇವರು ಪೊಲೀಸ್ ಇಲಾಖೆಯವ್ರು ಏನಿಲ್ಲ, ಯಾರೋ ಒಬ್ಬರು ಮಾಹಿತಿಯನ್ನು ಕೊಟ್ಟವ್ರನ್ನ ಹಿಡ್ಕೊಂಬರ್ತಾರೆ, ದೊಡ್ಡದಾಗಿ ಪೇಪರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವ್ರು ಹಿಡಿದಿರ್ತಕ್ಕಂಥದ್ದು 10%, ಇನ್ನೂ 90% ಮಾದಕ ವಸ್ತುಗಳು ಈಗಲೂ ರವಾನೆ ಆಗ್ತಾಯಿದೆ. ಮತ್ತು ಎಲ್ಲಿ ಅಂದರೆ ಆ ಪೆಡ್ಲರ್ಸ್ ತಂದು ಎಲ್ಲೋ ಒಂದು ಜಾಗದಲ್ಲಿ ಹಾಕಿ GPS ಕಳಿಸ್ತಾರೆ. ಆ GPS ಅಲ್ಲಿ ಬಂದು ಜನ ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಅಂದರೆ ಪೊಲೀಸರ ಕೈಗೂ ಕೂಡ ಸಿಗ್ತಾ ಇಲ್ಲ. ಈ ಥರದ ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಸೊ ಇದನ್ನು ಪೊಲೀಸ್ ಇಲಾಖೆ ವಿಶೇಷವಾಗಿ ಬೇರೆ ಯಾವುದೇ ಕಡೆ ಗಮನ ಕೊಡದೆ, ಹೆಚ್ಚಿನ ಗಮನ ಕೊಡದೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಗೃಹ ಸಚಿವರಿಗೂ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಂಗೊಳ್ಳಿ ರಾಯಣ್ಣ ಬಸವೇಶ್ವರ ಅವರು ಇವ್ರದ್ದು ಅದನ್ನು ಬಿಟ್ಟು ಇವ್ರಿಗೆ ಅದು ಯಾಕೆ ಪ್ರೀತಿ ಬಂದೋ ಗೊತ್ತಿಲ್ಲ. ಯಾಕಂದರೆ ಅವರ ವೇಷಭೂಷಣವನ್ನು ನೋಡಿದಾಗ ಟಿಪ್ಪುಗೂ ಅವ್ರಿಗೆ ಯಾವುದೇ ಸಂಬಂಧ ಕಾಣಿಸೋದಿಲ್ಲ ನಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರನ್ನು ಕೋಮುವಾದಿಗಳು ಯಾವಾಗಲೂ ಗಲಭೆಗಳನ್ನು ಹಚ್ಚುತ್ತಾರೆ, ಹಿಂದೂ ಮುಸ್ಲಿಂ ಅಂತ ಹೇಳಿದ್ರು. ಇವತ್ತು ಅವರು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಅದನ್ನು ಮಾಡಿಲ್ಲ. ನಮ್ಮ ದೇಶದ, ನಮ್ಮ ರಾಷ್ಟ್ರದ, ರಾಜ್ಯದ ಮಹಾಪುರುಷಗಳ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಟಿಪ್ಪು ಸುಲ್ತಾನ್ ಇವತ್ತು ಒಬ್ಬ ವಿವಾದಾತ್ಮಕವಾದ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಅವ್ರು ಯಾವುದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ, ಅವನ ರಾಜ್ಯವನ್ನು ಉಳಿಸ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ಅಂಥದ್ದನ್ನು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವತ್ತು ಅದನ್ನು ಮತ್ತೆ ಟಿಪ್ಪು ಸುಲ್ತಾನ್ನ ಆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೋಗಿರ್ತಕ್ಕಂಥದ್ದು. ಅದನ್ನು ನಾವು ತೀವ್ರವಾಗಿ ವಿರೋಧವಂತೂ ನಾವು ಮಾಡ್ತೀವಿ. ಈಗ ಇದು ಒಂದು ದೊಡ್ಡ ಪಿಡುಗು. ನಾವು ಹಿಂದೆ ನೋಡಿರ್ಬೋದು, ಪಂಜಾಬಲ್ಲಿ ಅಷ್ಟು
ಅತ್ಯಂತ ಅದ್ಭುತವಾದಂಥ ರಾಜ್ಯ ಡ್ರಗ್ನ ಒಂದು ಹಾವಳಿಯಿಂದ ಅಲ್ಲಿನ ರಾಜ್ಯ ಸರ್ಕಾರದ ವೈಫಲ್ಯದಿಂದ ಇಡೀ ರಾಜ್ಯ ಒಂದು ಅವನತಿ ಸ್ಥಿತಿಗೆ ಹೋಗಿತ್ತು. ಇವತ್ತು ಅದೇ ಒಂದು ಸ್ಥಿತಿ ಇವತ್ತು ಉಡ್ತಾ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಇವತ್ತು ವಿದೇಶಿಯರು ಮತ್ತು ಹೊರ ರಾಜ್ಯಗಳಿಂದ ಕೂಡ ಇವತ್ತು ಡ್ರಗ್ಗನ್ನು ಸಾಕಷ್ಟು ಇಲ್ಲಿ ಸಂಗ್ರಹವನ್ನು ಮಾಡಿ ಮತ್ತು ಮಕ್ಕಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಚಾಕ್ಲೇಟ್ ಮುಖಾಂತರ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದು ಚಾಕ್ಲೇಟೋ ಡ್ರಗ್ಗೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಸರಿ ಅದನ್ನು ಅವರು ಸೇವನೆ ಮಾಡಿದ್ರು ಅಂತಂದರೆ ಅದಕ್ಕೆ ಅವರು ದಾಸರಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳು ಕಾಲೇಜುಗಳಿದೆ. ನಮ್ಮ ಯಲಾಂಗದಲ್ಲಂತೂ ಸಿಕ್ಕಾಪಟ್ಟೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಮಗೂ ಕೂಡ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ ಎಲ್ಲೋ ಒಂದು 5% 10% ಮಾತ್ರ ಆ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಡ್ರಗ್ ಪೆಡ್ಲರ್ಗಳನ್ನು ಹಿಡಿತಾ ಇದ್ದಾರೆ. ಇವರು ಭಾಳ ದೊಡ್ಡ ವ್ಯಾಪಕವಾಗಿ ನೋಡಿ, ಒಂದು ದೇಶದ ಮೇಲೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಈ ಮಾದಕ ವಸ್ತುಗಳನ್ನು ಕೊಟ್ಟರೆ ಸಾಕು, ದೇಶ ತಂದಾಗೇನಾಗೆ ಹೊರಟೋಗ್ತದೆ. ಅದರಲ್ಲೂ ವಿದ್ಯಾರ್ಥಿನಿಗೆ ಕೊಡ್ತು ಅಂತಂದರೆ ಒಂದು ಅವರು ನಾಶ ಆಗ್ತಾರೆ, ಅವರ ಇಡೀ ಮನೆಯೂ ನಾಶ ಆಗ್ತದೆ ಮತ್ತು ರಾಜ್ಯಕ್ಕೂ ಕೂಡ ದೊಡ್ಡ ಅನಾಹುತ ಆಗ್ತದೆ. ಇದರಲ್ಲಿ ನಾವು ಕೇಳ್ತಕ್ಕಂಥದ್ದು ಈ ಹೊಸ ವರ್ಷ ಬೇರೆ ಶುರುವಾಗ್ತಾ ಇದೆ. ಈ ಹೊಸ ವರ್ಷದಲ್ಲಂತೂ ರಾಜಾರೋಷವಾಗಿ ವಿಮಾನ ನಿಲ್ದಾಣದಲ್ಲೂ ಕೂಡ ಡ್ರಗ್ಗಳನ್ನು ತರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇದು ಒಂದು ರೀತಿ ಗೃಹ ಇಲಾಖೆ ವೈಫಲ್ಯ ಅಂತಕ್ಕಂಥದ್ದನ್ನು ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಸಾಮರ್ಥ್ಯ ಇದ್ದರೂ ಕೂಡ ಅವರನ್ನು ತಡೆಯೋ ನಿಟ್ಟಿನಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳು ಕೈ ಹಾಕಿದ್ದಾರಾ, ಇವರನ್ನು ಬಂಧಿಸೋದಕ್ಕೇನು ಆಗಿದೆ, ಈ ಥರದ್ದು ಸಾಕಷ್ಟು ಪ್ರಶ್ನೆಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಈ ಒಂದು ಮಾದಕ ವಸ್ತುಗಳು ಈಗ ಈ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬರ್ತಕ್ಕಂಥದ್ದು, ಆಫ್ರಿಕಾ ದೇಶಗಳಿಂದ ಬರ್ತಕ್ಕಂಥದ್ದು. ಇದನ್ನು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಕಾಲೇಜ್ ಆಡಳಿತ ಮಂಡಳಿ ಕೂಡ ಎಚ್ಚರಿಕೆಯನ್ನು ಕೊಡಬೇಕು. ಇವರು ಪೊಲೀಸ್ ಇಲಾಖೆಯವ್ರು ಏನಿಲ್ಲ, ಯಾರೋ ಒಬ್ಬರು ಮಾಹಿತಿಯನ್ನು ಕೊಟ್ಟವ್ರನ್ನ ಹಿಡ್ಕೊಂಬರ್ತಾರೆ, ದೊಡ್ಡದಾಗಿ ಪೇಪರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವ್ರು ಹಿಡಿದಿರ್ತಕ್ಕಂಥದ್ದು 10%, ಇನ್ನೂ 90% ಮಾದಕ ವಸ್ತುಗಳು ಈಗಲೂ ರವಾನೆ ಆಗ್ತಾಯಿದೆ. ಮತ್ತು ಎಲ್ಲಿ ಅಂದರೆ ಆ ಪೆಡ್ಲರ್ಸ್ ತಂದು ಎಲ್ಲೋ ಒಂದು ಜಾಗದಲ್ಲಿ ಹಾಕಿ GPS ಕಳಿಸ್ತಾರೆ. ಆ GPS ಬಂದು ಜನ ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಅಂದರೆ ಪೊಲೀಸರ ಕೈಗೂ ಕೂಡ ಸಿಗ್ತಾ ಇಲ್ಲ. ಈ ಥರದ ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಸೊ ಇದನ್ನು ಪೊಲೀಸ್ ಇಲಾಖೆ ವಿಶೇಷವಾಗಿ ಬೇರೆ ಯಾವುದೇ ಕಡೆ ಗಮನ ಕೊಡದೆ, ಹೆಚ್ಚಿನ ಗಮನ ಕೊಡದೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಗೃಹ ಸಚಿವರಿಗೂ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಂಗೊಳ್ಳಿ ರಾಯಣ್ಣ, ಬಸವೇಶ್ವರ ಅವರು ಇವ್ರದ್ದು ಅದನ್ನು ಬಿಟ್ಟು ಇವ್ರಿಗೆ ಅದು ಯಾಕೆ ಪ್ರೀತಿ ಬಂದೋ ಗೊತ್ತಿಲ್ಲ. ಯಾಕಂದರೆ ಅವರ ವೇಷಭೂಷಣವನ್ನು ನೋಡಿದಾಗ ಟಿಪ್ಪುಗೂ ಅವ್ರಿಗೆ ಯಾವುದೇ ಸಂಬಂಧ ಕಾಣಿಸೋದಿಲ್ಲ ನಮಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರನ್ನು ಕೋಮುವಾದಿಗಳು ಯಾವಾಗಲೂ ಗಲಭೆಗಳನ್ನು ಹಚ್ಚಿದ್ದಾರೆ, ಹಿಂದೂ ಮುಸ್ಲಿಂ ಅಂತ ಹೇಳಿದ್ರು. ಇವತ್ತು ಅವರು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಅದನ್ನು ಮಾಡಿಲ್ಲ. ನಮ್ಮ ದೇಶದ, ನಮ್ಮ ರಾಷ್ಟ್ರದ, ರಾಜ್ಯದ ಮಹಾಪುರುಷಗಳ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಟಿಪ್ಪು ಸುಲ್ತಾನ್ ಇವತ್ತು ಒಬ್ಬ ವಿವಾದಾತ್ಮಕವಾದ ವ್ಯಕ್ತಿ ಆಗಿರ್ತಕ್ಕಂಥವ್ರು. ಅವ್ರು ಯಾವುದೋ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ, ಅವನ ರಾಜ್ಯವನ್ನು ಉಳಿಸ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದನ್ನು. ಅಂಥದ್ದನ್ನು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವತ್ತು ಅದನ್ನು ಮತ್ತೆ ಟಿಪ್ಪು ಸುಲ್ತಾನ್ನ ಆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೋಗಿರ್ತಕ್ಕಂಥದ್ದು. ಅದನ್ನು ನಾವು ತೀವ್ರವಾಗಿ ವಿರೋಧವಂತೂ ನಾವು ಮಾಡ್ತೀವಿ. ಈಗ ಇದು ಒಂದು ದೊಡ್ಡ ಪಿಡುಗು. ನಾವು ಹಿಂದೆ ನೋಡಿರ್ಬೋದು, ಪಂಜಾಬಲ್ಲಿ ಅಷ್ಟು ಅತ್ಯಂತ ಅದ್ಭುತವಾದಂಥ ರಾಜ್ಯ ಡ್ರಗ್ನ ಒಂದು ಹಾವಳಿಯಿಂದ ಅಲ್ಲಿನ ರಾಜ್ಯ ಸರ್ಕಾರದ ವೈಫಲ್ಯದಿಂದ ಇಡೀ ರಾಜ್ಯ ಒಂದು ಅವನತಿ ಸ್ಥಿತಿಗೆ ಹೋಗಿತ್ತು. ಇವತ್ತು ಅದೇ ಒಂದು ಸ್ಥಿತಿ ಇವತ್ತು ಉಡ್ತಾ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಇವತ್ತು ವಿದೇಶಿಯರು ಮತ್ತು ಹೊರ ರಾಜ್ಯಗಳಿಂದ ಕೂಡ ಇವತ್ತು ಡ್ರಗ್ಗನ್ನು ಸಾಕಷ್ಟು ಇಲ್ಲಿ ಸಂಗ್ರಹವನ್ನು ಮಾಡಿ ಮತ್ತು ಮಕ್ಕಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಚಾಕ್ಲೇಟ್ ಮುಖಾಂತರ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದು ಚಾಕ್ಲೇಟೋ ಡ್ರಗ್ಗೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಸರಿ ಅದನ್ನು ಅವರು ಸೇವನೆ ಮಾಡಿದ್ರು ಅಂತಂದರೆ ಅದಕ್ಕೆ ಅವರು ದಾಸರಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳು ಕಾಲೇಜುಗಳಿದೆ. ನಮ್ಮ ಯಲಾಂಗದಲ್ಲಂತೂ ಸಿಕ್ಕಾಪಟ್ಟೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಮಗೂ ಕೂಡ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ ಎಲ್ಲೋ ಒಂದು 5% 10% ಮಾತ್ರ ಆ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಡ್ರಗ್ ಪೆಡ್ಲರ್ಗಳನ್ನು ಹಿಡಿತಾ ಇದ್ದಾರೆ. ಇವರು ಭಾಳ ದೊಡ್ಡ ವ್ಯಾಪಕವಾಗಿ ನೋಡಿ, ಒಂದು ದೇಶದ ಮೇಲೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಈ ಮಾದಕ ವಸ್ತುಗಳನ್ನು ಕೊಟ್ಟರೆ ಸಾಕು, ದೇಶ ತಂದಾಗೇನಾಗೆ ಹೊರಟೋಗ್ತದೆ. ಅದರಲ್ಲೂ ವಿದ್ಯಾರ್ಥಿನಿಗೆ ಕೊಡ್ತು ಅಂತಂದರೆ ಒಂದು ಅವರು ನಾಶ ಆಗ್ತಾರೆ, ಅವರ ಇಡೀ ಮನೆಯೂ ನಾಶ ಆಗ್ತದೆ ಮತ್ತು ರಾಜ್ಯಕ್ಕೂ ಕೂಡ ದೊಡ್ಡ ಅನಾಹುತ ಆಗ್ತದೆ. ಇದರಲ್ಲಿ ನಾವು ಕೇಳ್ತಕ್ಕಂಥದ್ದು ಈ ಹೊಸ ವರ್ಷ ಬೇರೆ ಶುರುವಾಗ್ತಾ ಇದೆ.
ಈ ಹೊಸ ವರ್ಷದಲ್ಲಂತೂ ರಾಜಾರೋಷವಾಗಿ ವಿಮಾನ ನಿಲ್ದಾಣದಲ್ಲೂ ಕೂಡ ಡ್ರಗ್ಗಳನ್ನು ತರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇದು ಒಂದು ರೀತಿ ಗೃಹ ಇಲಾಖೆಯ ವೈಫಲ್ಯ ಅಂತಕ್ಕಂಥದ್ದನ್ನು ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಸಾಮರ್ಥ್ಯ ಇದ್ದರೂ ಕೂಡ ಅವರನ್ನು ತಡೆಯೋ ನಿಟ್ಟಿನಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳು ಕೈ ಹಾಕಿದಾರಾ, ಇವರನ್ನು ಬಂಧಿಸೋದಕ್ಕೇನು ಆಗಿದೆ, ಈ ಥರದ್ದು ಸಾಕಷ್ಟು ಪ್ರಶ್ನೆಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಈ ಒಂದು ಮಾದಕ ವಸ್ತುಗಳು ಈಗ ಈ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬರ್ತಕ್ಕಂಥದ್ದು, ಆಫ್ರಿಕಾ ದೇಶಗಳಿಂದ ಬರ್ತಕ್ಕಂಥದ್ದು. ಇದನ್ನು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಕಾಲೇಜ್ ಆಡಳಿತ ಮಂಡಳಿಗಳು ಕೂಡ ಎಚ್ಚರಿಕೆಯನ್ನು ಕೊಡಬೇಕು. ಇವರು ಪೊಲೀಸ್ ಇಲಾಖೆಯವ್ರು ಏನಿಲ್ಲ, ಯಾರೊಬ್ಬರು ಮಾಹಿತಿಯನ್ನು ಕಟ್ಟೋರು ಹಿಡ್ಕೊಂಬರ್ತಾರೆ, ದೊಡ್ಡದಾಗಿ ಪೇಪರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವರು ಹಿಡಿದಿರ್ತಕ್ಕಂಥದ್ದು 10%, ಇನ್ನೂ 90% ಮಾದಕ ವಸ್ತುಗಳು ಈಗಲೂ ರವಾನೆ ಆಗ್ತಾಯಿದೆ. ಮತ್ತು ಎಲ್ಲಿ ಅಂದರೆ ಆ ಪೆಡ್ಲರ್ಸ್ ತಂದು ಎಲ್ಲೋ ಒಂದು ಜಾಗದಲ್ಲಿ ಹಾಕಿ GPS ಕಳಿಸ್ತಾರೆ. ಆ GPS ಬಂದು ಜನ ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಅಂದರೆ ಪೊಲೀಸರ ಕೈಗೂ ಕೂಡ ಸಿಗ್ತಾ ಇಲ್ಲ. ಈ ಥರದ ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಸೊ ಇದನ್ನು ಪೊಲೀಸ್ ಇಲಾಖೆ ವಿಶೇಷವಾಗಿ ಬೇರೆ ಯಾವುದೇ ಕಡೆ ಗಮನ ಕೊಡದೆ, ಹೆಚ್ಚಿನ ಗಮನ ಕೊಡದೆ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಗೃಹ ಸಚಿವರಿಗೂ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ.